ಹಾಯ್ ಫ್ರೆಂಡ್ಸ್, ನೀವೀಗ ಕೇಳ್ತಾ ಇರೋದು ವಂಶೋದ್ಧಾರಕ ಚಲನಚಿತ್ರದ ಚಿತ್ರವಿಮರ್ಶೆ. ಕೋಟಿ ಕೋಟಿ ಖರ್ಚು ಮಾಡಿ 7-8 ಟಾಟಾ ಸುಮೋಗಳನ್ನು ಎಗರಿಸಿ ಹೀರೋಗೆ ಬಿಲ್ಡಪ್ ಕೊಟ್ಟು ಕತೆ ಇಲ್ಲದೆ ಸಿನಿಮಾ ಮಾಡುವರ ಮಧ್ಯೆ ನಿರ್ದೇಶಕ ಆದಿತ್ಯ ಚಿಕ್ಕಣ್ಣ ವಿಭಿನ್ನತೆ ಮೆರೆದಿದ್ದಾರೆ. ಭೂಮಿ ತಾಯಿಯ ಚೊಚ್ಚಲ ಮಗನಾಗಿ ಅಂದರೆ ರೈತನಾಗಿ ವಿಜಯ ರಾಘವೇಂದ್ರ ಅಭಿನಯಿಸಿದ್ದಾರೆ. ಬೆಂಗಳೂರಲ್ಲಿ ಡಬಲ್ ಡಿಗ್ರಿ ಮುಗಿಸಿ ಹಳ್ಳಿಗೆ ಬಂದು ನೇಗಿಲಿಡಿದು ರೈತನಾಗಬೇಕು ಅನ್ನೋದು ನಾಯಕನ ಆಸೆ. ಹೀರೋ ಅಂದರೆ ವಿಜಯ ರಾಘವೇಂದ್ರ ಹಳ್ಳಿಗೆ ಬರ್ತಾನೆ, ರೈತನಾಗ್ತಾನೆ, ಬೆಳೆ ಬೆಳಿತಾನೆ. ನಾಯಕಿ ರತ್ನ ಜೊತೆ ಅಂದರೆ ಮೇಘನಾ ರಾಜ್ ಜೊತೆ ಡುಯೆಟ್ ಹಾಡ್ತಾನೆ. ಅಷ್ಟೇ ಅಲ್ಲ, ರೈತನನ್ನು ಕಡೆಗಣಿಸಿದರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತೆ ಅಂತಲೂ ಹೇಳ್ತಾನೆ. ಯಾರೇ ಬಂದು ಸಹಾಯ ಕೇಳಿದ್ರೂ ಕೂಡ ಹಿಂದೆ ಮುಂದೆ ನೋಡದೆ ಏನು ಬೇಕಾದರೂ ದಾನ ಮಾಡ್ತಾನೆ. ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ವಿಜಯ ರಾಘವೇಂದ್ರ ಮತ್ತು ನವೀನ್ ಕೃಷ್ಣ ಅವರ ಅಭಿನಯ ತುಂಬ ಚೆನ್ನಾಗಿದೆ. ಸಾಧು ಕೋಕಿಲ ಮತ್ತು ರಂಗಾಯಣ್ ರಘು ಅವರು ಕಂಡಲ್ಲಿ ಕಾಂಪೌಂಡ್ ಹಾರುವ ಅಂದರೆ ಕಚ್ಚೆ ಹಾರುಕರ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಎಸ್ಪೆಷಲಿ ರಂಗಾಯಣ ರಘು ಅವರ ಆ್ಯಕ್ಟಿಂಗ್ ಅಂತೂ ಸೂಪರ್. ಮೇಘನಾ ರಾಜ್ ನಾಯಕನಿಗೊಬ್ಬಳು ನಾಯಕಿಯಾಗಿ ಬಂದು ಹಾಜರಿ ಹಾಕಿ ಹೋಗ್ತಾಳೆ. ಭೂಮಿ ತೂಕದ ಸಂಭಾಷಣೆಯನ್ನು ಬರೆದು ಪ್ರೇಕ್ಷಕರಿಂದ ಸಿಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ BL ವೇಣು. ಛಾಯಾಗ್ರಹಣ ಮತ್ತು ಸಂಗೀತ ಚೆನ್ನಾಗಿದೆ. ನೀರಿಳಿಯದ ಬಾಯಿಯಲ್ಲಿ ಕಡುಬು ತುರುಕಿದಂಗೆ ಐಟಮ್ ಸಾಂಗ್ ತುರುಕಿದ್ದಾರೆ ನಿರ್ದೇಶಕರು. ಆದರೆ ಇಡೀ ಸಿನಿಮಾ ಎಲ್ಲೂ ಬೋರ್ ಹೊಡಿಸೋದಿಲ್ಲ. ಸಂದೇಶದಿಂದ ಕೂಡಿದ ಸಿನಿಮಾವನ್ನು ಕಟ್ಟಿಕೊಡುವಲ್ಲಿ ನಿರ್ದೇಶಕ ಆದಿತ್ಯ ಚಿಕ್ಕಣ್ಣ ಅವರು ಯಶಸ್ವಿಯಾಗಿದ್ದಾರೆ. ಈ ಚಿತ್ರ ಬಂಗಾರದ ಮನುಷ್ಯದ ಥರ ಇದೆ ಅಂತ ಸಿನಿಮಾ ನೋಡಿದ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಹೊಡಿ ಬಡಿ ಕಡಿ ಕೊಲ್ಲು ಮಚ್ಚೆತ್ತು ಲಾಂಗೆತ್ತು ಲುಂಗಿತ್ತು ಅಂತಹ ಕತೆಗಳಿಗೆ ಜೋತು ಬೀಳದೆ ಆದಿತ್ಯ ಚಿಕ್ಕಣ್ಣ ಅವರು ಪಕ್ಕಾ ಹಳ್ಳಿ ಸೊಗಡಿನ ಚೌಕಟ್ಟಿನಲ್ಲಿ ರೈತನ ಬಗ್ಗೆ ಕತೆ ಮಾಡಿ ರಿಸ್ಕ್ ತಗೊಂಡು ಸಿನಿಮಾ ಮಾಡಿ ಗೆದ್ದಿದ್ದಾರೆ. ಸೊ ತಗೊಂಡಿರೋ ರಿಸ್ಕ್ಗೆ ನಮ್ಮ ಕಡೆಯಿಂದ ಒಂದು ಸಲಾಮು. ನಮ್ಮ ಈ ಮಾತಿನಿಂದ ಕಥೆ ಇಲ್ಲದೆ ಸಿನಿಮಾ ಮಾಡೋರಿಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಹಚ್ಕೊಳ್ಳಿ ಮಲಾಮು. ಈ ವಂಶೋದ್ಧಾರಕ ಚಲನಚಿತ್ರಕ್ಕೆ ನಾವು ಕೊಡುವ ಚುಕ್ಕಿಗಳು ಅಂದರೆ ಸ್ಟಾರ್ಸ್ 5ಕ್ಕೆ 4. ನೀವು ಹೋಗಿ ಸಿನಿಮಾ ನೋಡಿ ಬನ್ನಿ. ನೀವೆಷ್ಟು ಚುಕ್ಕಿಗಳನ್ನ ಕೊಡ್ತೀರಾ ಅಂದರೆ ಎಷ್ಟು ಸ್ಟಾರ್ಗಳನ್ನ ಕೊಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಹೊಸ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ತೀರಾ ತಾನೆ?